ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೆಟ್ಸುಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋದಕ್ಕೆ ಬರೋದಿಲ್ಲ, ನಾವು ಕಲಶ ಮಾತ್ರ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋರು ಈ ರೀತಿ ಬ್ಲೌಸ್ ಪೀಸಿಂದ ಕಲಶಕ್ಕೆ ಅಲಂಕಾರ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವಾ, ಬ್ಲೌಸ್ ಪೀಸನ್ನು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟನ್ನು ಮಡಚ್ಕೊಂಡು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಮಡಚ್ಕೋಬೇಕು. ಈ ರೀತಿ ಮಾಡಿಕೊಂಡು ಲಾಸ್ಟಲ್ಲಿ ಉಳಿದಿರ್ತಕ್ಕಂಥ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಕಲಶಕ್ಕೆ ತೆಂಗಿನಕಾಯಿಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಬಾರ್ಡರ್ ಬಂದಿರೋ ಬ್ಲೌಸ್ ಪೀಸ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮ್ಗೆ ತೋರಿಸೋಗೋಸ್ಕರ ಈ ರೀತಿ ಬ್ಲೌಸ್ ಪೀಸಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ತೆಂಗಿನಕಾಯಿಯನ್ನು ತಗೊಳ್ಳೋಣ. ಇದನ್ನು ಮೊದಲಿಗೆ ಸ್ವಲ್ಪ ತೇವ ಮಾಡಿಟ್ಕೋಬೇಕು. ತುಂಬ ನೀರನ್ನೆಲ್ಲ ಸೇರ್ಸೋಕೆ ಹೋಗ್ಬಾರ್ದು. ಸುಮ್ಮನೆ ಕೈಯಿಂದ ಸ್ವಲ್ಪ ತೇವ ಮಾಡಿಟ್ಕೊಂಡು ನಂತರ ಅರಿಶಿನ ಪುಡಿಯನ್ನು ತಗೊಂಡು ಈ ರೀತಿ ಮೇಲೆಯಿಂದ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಕೈಯಿಂದ ಹಚ್ಚೋ ಬದಲು ಈ ರೀತಿ ಎಲ್ಲ ಕಡೆ ಇದಕ್ಕೆ ಸ್ಪ್ರೆಡ್ ಮಾಡೋದ್ರಿಂದ ಈಸಿಯಾಗುತ್ತೆ, ಹಾಗೆ ಬೇಗ ಆಗುತ್ತೆ. ಎಲ್ಲ ಕಡೆ ಈಕ್ವಲ್ ಆಗಿ ಅರಿಶಿನ ಪುಡಿ ಸ್ಪ್ರೆಡ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಇದರ ಎಲ್ಲನ ನೀಟಾಗಿ ರೆಡಿ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಸಹ ಈ ರೀತಿ ಬೇಗ ಪೂಜೆ ಮಾಡಿ ಕೆಲಸಕ್ಕೆ ಹೋಗ್ಬೋದು ರೆಡಿ ಮಾಡಿಕೊಂಡು. ನಂತರ ಕುಂಕುಮ ಇಟ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಬಂದಿರೋ ಡಿಸೈನನ್ನು ಬರ್ಕೋಬಹುದು. ನಾನಿಲ್ಲಿ ಈ ರೀತಿ ಡಿಸೈನನ್ನು ಮಾಡ್ಕೊತಾ ಇದ್ದೀನಿ. ಒಂದು ಪೇಪರ್ ತಗೊಂಡು ಡಿಸೈನ್ ಬರ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನಂತರ ಅದನ್ನು ತೆಂಗಿನಕಾಯಿ ಮೇಲೆ ಇಟ್ಟು ಕುಂಕುಮನ ಹಚ್ಕೋಬಹುದು. ಈ ರೀತಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಹಬ್ಬಗಳ ದಿನ ತುಂಬ ಬ್ಯುಸಿಯಾಗಿರ್ತೀವಿ. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಸಹ ಈ ರೀತಿ ರೆಡಿ ಮಾಡಿಕೊಂಡ್ರೆ ಅವ್ರಿಗೂ ಈಸಿ ಆಗುತ್ತೆ. ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ತಗೊಂಡು ಅಲ್ಲಿ ಅಷ್ಟದಳ ಪದ್ಮನ ಬರ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನು ಅಲ್ಲಿ ಸೇರಿಸ್ಕೋಬೇಕು. ನಂತರ ನಾವು ಕಲಶದಲ್ಲಿ ನೀರನ್ನು ತುಂಬಿಸ್ಕೊಂಡು ನೀರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನು ಹಾಕ್ಕೋಬೇಕು. ಇವಾಗ ವೀಳ್ಯದೆಲೆ ಆಗಲಿ ಅಥವಾ ಮಾವಿನ ಎಲೆ ಆಗಲಿ ಸೇರಿಸ್ಕೋಬೇಕು. ನಾವು ಕಲಶಕ್ಕೆ ಅರಿಶಿನ ಕೊಂಬನ್ನು ಕಟ್ಕೋಬಹುದು, ಇಲ್ಲ ನಮ್ಮ ಹತ್ರ ತಾಳಿ ಇದ್ದರೆ ತಾಳಿನ ಸೇರಿಸ್ಕೋಬಹುದು. ಇವಾಗ ತೆಂಗಿನಕಾಯನ್ನು ಇಟ್ಕೊಂಡು ನಾವು ಸಿದ್ಧ ಮಾಡಿರ್ತಕ್ಕಂಥ ಬ್ಲೌಸ್ ಪೀಸನ್ನು ಇಟ್ಕೊಂಡು ಬಳೆಯನ್ನು ಸಹ ಬ್ಲೌಸ್ ಪೀಸ್ ಮೇಲೆ ಸೇರಿಸ್ಕೋಬಹುದು. ನಮ್ಮ ಹತ್ರ ಇರ್ತಕ್ಕಂಥ ಸ್ವಲ್ಪ ಪುಷ್ಪಗಳಿಂದನೇ ನಾವು ಚೆನ್ನಾಗಿ ದೇವಿನ ಅಲಂಕಾರ ಮಾಡ್ಕೋಬಹುದು. ನಮ್ಮ ಹತ್ರ ಇರ್ತಕ್ಕಂಥ ಬಂಗಾರನ ಸಹ ಶುದ್ಧ ಮಾಡಿಕೊಂಡು ದೇವಿಗೆ ತೊಡಿಸ್ಬಹುದು. ಪೂಜೆಗೆ ಇಲ್ಲಿ ಭಕ್ತಿನೇ ಮುಖ್ಯ ಆಗಿರುತ್ತೆ, ಆಡಂಬರ ಯಾವುದೂ ಇಲ್ಲಿ ಮುಖ್ಯವಾಗಿರಲ್ಲ. ನೋಡಿದ್ರಲ್ವಾ, ಎಷ್ಟು ಕ್ವಿಕ್ಕಾಗಿ ನಾವು ವರಮಹಾಲಕ್ಷ್ಮಿ ಕಲಶನ ರೆಡಿ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ಪೂಜೆನ ಮಾಡ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.